ದರ್ಶನ್ಗೆ ಬಿಗ್ ಶಾಕ್, ಬೇಲ್ ಬಾಗಿಲು ಸಂಪೂರ್ಣ ಬಂದ್. ಸದ್ಯಕ್ಕಂತೂ ರಿಲೀಸ್ ಆಗಲ್ಲ ಚಾಲೆಂಜಿಂಗ್ ಸ್ಟಾರ್. ಇದೀಗ ಆರೋಪಿ ದರ್ಶನ್ಗೆ ಬಿಗ್ ಶಾಕ್, ಬೇಲ್ ಬಾಗಿಲು ಸಂಪೂರ್ಣ ಬಂದ್. ಸದ್ಯಕ್ಕಂತೂ ರಿಲೀಸ್ ಆಗಲ್ಲ ಚಾಲೆಂಜಿಂಗ್ ಸ್ಟಾರ್. ಜೈಲಿನಿಂದ ಹೊರಬರೋಕೆ ಇದ್ದಂತಹ ಒಂದು ಚಾನ್ಸ್ ಮಿಸ್ ಆಯ್ತಾ? ಬೇಲ್ ಪಡೆಯಲು ಒಂದೇ ಒಂದು ಅವಕಾಶ ಈಗ ಮಿಸ್ ಆಗೋಯ್ತಾ ಅನ್ನುವಂಥದ್ದು. ವಾರದಲ್ಲಿ 4 ದಿನ ವಿಚಾರಣೆಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಸಲಿ ವಿಚಾರಣೆಯ ಆಟ ಈಗ ಶುರುವಾಗುತ್ತೆ. ಒಂದೇ ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ನಡೆಯೋದು ಕೂಡ ಫಿಕ್ಸ್, ಗ್ಯಾರಂಟಿ. ಅದಂತೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೂ ಕೂಡ ವಿಚಾರಣೆಯ ಭಯ. ಇದೀಗ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಸದ್ಯಕ್ಕಂತೂ ರಿಲೀಸ್ ಆಗಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜೈಲಿನಿಂದ ಹೊರಬರೋಕೆ ಇದ್ದಂತಹ ಒಂದು ಚಾನ್ಸ್ ಮಿಸ್ ಆಯ್ತಾ ಅನ್ನುವಂಥದ್ದು. ಬೇಲ್ ಪಡೆಯಲು ಒಂದೇ ಒಂದು ಅವಕಾಶ ಇತ್ತು, ಅದು ಕೂಡ ಈಗ ಮಿಸ್ ಆಗಿರುವಂತದ್ದು. ವಾರದಲ್ಲಿ 4 ದಿನ ವಿಚಾರಣೆಗೆ ಕೋರ್ಟ್ ಅಸ್ತು ಅಂತ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಕೊಲೆಯ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಅಸಲಿ ಆಟ ಈಗ ಶುರುವಾಗುತ್ತೆ ಆರೋಪಿಗಳಿಗೆ. ಒಂದೇ ವರ್ಷದಲ್ಲಿ ಈ ಒಂದು 60 ಸಾಕ್ಷಿಗಳ ವಿಚಾರಣೆ ನಡಿಬೇಕು ಅನ್ನುವುದು ಕೂಡ ಇರುವಂಥದ್ದು. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೂ ಕೂಡ ವಿಚಾರಣೆಯ ಭಯ ಈಗ ಮೂಡ್ತಾ ಇದೆ. ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಬೇಲ್ ಬಾಗಿಲು ಸಂಪೂರ್ಣ ಬಂದ್ ಆಯ್ತಾ ಅಂತ. ಸದ್ಯಕ್ಕಂತೂ ರಿಲೀಸ್ ಆಗಲ್ಲ. ಆರೋಪಿ ದರ್ಶನ್ ಜೈಲಿನಿಂದ ಹೊರಬರುವುದಕ್ಕೆ ಇದ್ದಂತಹ ಒಂದು ಚಾನ್ಸ್ ಮಿಸ್ ಆಯ್ತಾ ಅನ್ನುವಂಥದ್ದು ಮತ್ತೊಂದು ಕಡೆ ಆಗ್ತಾ ಇದೆ. 1 ವರ್ಷದ ಒಳಗೆ ಪ್ರಕರಣದ ವಿಚಾರಣೆ ಮುಗಿಸಲು ಕೋರ್ಟ್ ಪ್ಲಾನ್ ಮಾಡಿದೆ. ವಿಚಾರಣೆ ಪೂರ್ಣಗೊಳ್ಳದಿದ್ರೆ ಮಾತ್ರವೇ ದಚ್ಚು ಬೇಲ್ ಹಾದಿ ಸುಗಮ. ಆದ್ರೆ ಕೋರ್ಟ್ ವಿಚಾರಣೆ ಸ್ಪೀಡ್ ನೋಡಿದ್ರೆ ಬೇಲ್ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ತ್ವರಿತಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆಗೆ ಮುಂದಾಗಿರುವಂತಹ ಕೋರ್ಟ್ ಸಾಧ್ಯವಾದಷ್ಟು ಬೇಗ ಮುಗಿಯಲಿ ಕೊಲೆ ಕೇಸ್ ಸಾಕ್ಷಿಗಳ ವಿಚಾರಣೆ ಅಂತ ಕೂಡ ಹೇಳಿರುವಂತದ್ದು. ಸಾಕ್ಷಿಗಳ ವಿಚಾರಣೆ ಮುಗಿಯಿದ್ರೆ ದರ್ಶನ್ಗೆ ಬೇಲೇ ಸಿಗಲ್ವಂತೆ. ಇದೀಗ 1 ವರ್ಷದ ಒಳಗೆ ಪ್ರಕರಣದ ವಿಚಾರಣೆ ಮುಗಿಸಲು ಕೋರ್ಟ್ ಹೇಳಿರುವಂತದ್ದು. ವಿಚಾರಣೆ ಪೂರ್ಣಗೊಳ್ಳದಿದ್ರೆ ಮಾತ್ರವೇ ದಚ್ಚು ಬೇಲ್ ಹಾದಿ ಸುಗಮ ಆಗುತ್ತೆ. ಆದ್ರೆ ಕೋರ್ಟ್ ವಿಚಾರಣೆ ಸ್ಪೀಡ್ ನೋಡಿದ್ರೆ ಬೇಲ್ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ತ್ವರಿತಗತಿಯಲ್ಲಿ ವಿಚಾರಣೆ ಮುಗಿಸಿ ಸಾಕ್ಷಿಗಳ ವಿಚಾರಣೆ ಅಂತ ಕೋರ್ಟ್ ಕೂಡ ಹೇಳಿರುವಂತದ್ದು. ಆದೇಶವನ್ನ ನೀಡಿದೆ. ಸಾಧ್ಯವಾದಷ್ಟು ಬೇಗ ಮುಗಿಯಲಿ ಈ ಒಂದು ಕೊಲೆ ಕೇಸ್ನ ಸಾಕ್ಷಿಗಳ ವಿಚಾರಣೆ ಅಂತ ಆದೇಶ ನೀಡಿರುವಂತದ್ದು. ಸಾಕ್ಷಿಗಳ ವಿಚಾರಣೆ ಮುಗಿದ್ರೆ ದರ್ಶನ್ಗೆ ಬೇಲ್ ಸಿಗೋದಿಲ್ಲ. 1 ವರ್ಷದೊಳಗೆ ಪ್ರಕರಣದ ವಿಚಾರಣೆ ಮುಗಿಸಲು ಈಗ ಕೋರ್ಟ್ ಕೂಡ ಪ್ಲಾನ್ ಮಾಡಿಕೊಂಡಿರುವಂತದ್ದು. ವಿಚಾರಣೆ ಪೂರ್ಣಗೊಳ್ಳದಿದ್ರೆ ಮಾತ್ರವೇ ದಚ್ಚು ಬೇಲ್ ಹಾದಿ ಸುಗಮ ಆಗುತ್ತೆ. ಆದ್ರೆ ಕೋರ್ಟ್ ವಿಚಾರಣೆ ಸ್ಪೀಡ್ ನೋಡಿದ್ರೆ ಬೇಲ್ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಸಲಿ ವಿಚಾರಣೆಯ ಆಟ ಈಗ ಶುರುವಾಗ್ತಾ ಇರುವಂತದ್ದು. ಒಂದೇ ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ನಡೆಯೋದು ಕೂಡ ಗ್ಯಾರಂಟಿ.